ಕಳರಾಯ ಸಾಲ್ವನು ಲಗದೊಳಗಿರೆ ಬಂದು ಕಳರಾಯ ಸಾಲ್ವ ಓಲಗದೊಳಗಿರೆ ಬಂದು ಇಳೆಗೆ ಬಾಗುತ್ತ ನಿಂದು ಬೇಡ. ಒಳ್ಳೆಯದಾಗ್ಲಿ ನಮಸ್ಕಾರ. ಒಳ್ಳೆಯದಾಗ್ಲಿ ಅಂತ ಹೇಳಿದ್ದಲ್ಲ, ನಮಸ್ಕಾರ ಮಾಡುವ ಕತ್ತೆ ಹೋಗ್ತಿರಲ್ಲಿ. ಅಲ್ಲ ನಮಸ್ಕಾರ ಸ್ವಾಮಿ. ಏನ್ ನನಗೆ ಕಿವಿ ಕೇಳುವುದಿಲ್ವಾ? ಹಾಗಲ್ಲ ಸ್ವಾಮಿ. ಮತ್ತೆಂತದ್ದ ಇದು? ಎಷ್ಟೋ ಜನ ನನಗೆ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದವರೇ ಒಳ್ಳೇದಾದ್ದೇ ಬಿಟ್ರೆ ನಾ ಆಗ್ಲಿಲ್ಲ. ಹಾಗಾಗಿ ಮತ್ತೆ 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 ನಾನು ಗಟ್ಟಿ ಮಾಡ್ಕೊಳ್ಳುವ ಅಂತ ನಿಮ್ಮ ನಮಸ್ಕಾರ ಮಾಡಿದೆ. ಕೆಲವೊಂದು ಸಂದರ್ಭ ಎಷ್ಟು ಗಟ್ಟಿ ಮಾಡಿಕೊಂಡ್ರು ಕೆಲವರಿಗೆ ಒಳಿತಾಗುವುದಿಲ್ಲ. ಅದಕ್ಕೆ ಕಾರಣ ಏನು? ಏನು? ತಮ್ಮ ಪ್ರಾಪ್ತಿ ಎನ್ನುವುದೇ ಕಾರಣವಾಗಿರ್ತದೆ. ಬಿಟ್ರೆ ಆಶೀರ್ವಾದಕ್ಕೆ ಬೆಲೆ ಇಲ್ವೇ? ಯಾವುದಿದು ಪ್ರಾಪ್ತಿಯಿಂದಲೇ ಆಶೀರ್ವಾದ ಸಿಗುವುದು ಅದು ಗೊತ್ತುಂಟ ನಿನಗೆ. ಹಾಗಾಗಿ ಹೆಚ್ಚಿಗೆ ಸಿಗ್ಲಿ ನೋಡಿ. ಆದ್ರೆ ಯೋಚನೆ ಮಾಡುವುದಲ್ಲ, ತನ್ನ ಸಭಾಸ್ಥಾನಕ್ಕೆ ನಿನ್ನನ್ನು ಒಳಬಿಟ್ಟವರು ಯಾರು ಅಂತ. ಯಾರನ್ನು? ನಿನ್ನನ್ನ. ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ. ಎಂತದೆ? ಅಯ್ಯೋ ನಾನು ಬಂದ್ರೆ ಸಾಕು, ಪ್ರತಿಯೊಬ್ಬರಿಗೂ ಇಲ್ಲಿ ಇದ್ದವ್ರಿಗೆ ಗೊತ್ತುಂಟು. ಎಲ್ಲೋ ಯಾರಿಗೂ ಗೊತ್ತಿಲ್ಲದೆ ಹೋದ್ರು ಬಾಗಿಲಲ್ಲಿ ಇದ್ದವ್ರಿಗೆ ಚೆನ್ನಾಗಿ ಗೊತ್ತು. ಹೇಗೆ ಗೊತ್ತುಂಟು ಅಂದ್ರೆ ನೀವು ನನ್ನ ಇಟ್ಕೊಂಡದ್ದು. ನಾನು ಅಷ್ಟೊತ್ತಿಗೆ ಬರುವುದು, ಬಂದು ನಿಮ್ಮ ಸಂದರ್ಶನ, ಅದು ಅವ್ರಿಗೆ ವಿಷಯ ಗೊತ್ತುಂಟು. ಏನ್ ಗೊತ್ತು? ನೀನಾ? ಅಯ್ಯೋ ಹೋಗು ಹೋಗು, ಯಜಮಾನ್ರ ಗಡಿ ಬಿಡಿಲಿದ್ರು ಹೋಗು ಹೋಗು. ಎಂತದ್ದು? ಅಂದ್ರೆ ನಾನು ಬಂದ್ರೆ ಸಾಕು ಸ್ವಾಮಿ. ಯಾವತ್ತೂ ನೀವು ಸಭೆಯಲ್ಲಿ ಸಾರ್ವತ್ರಿಕವಾಗಿ ವಿಚಾರ ಮಾಡುವುದಿಲ್ಲ. ನನ್ನ ಕರ್ಕೊಂಡು ಬದಿ ಕೋಣೆಗೆ ಹೋಗುದು ನೀವು. ಯಾವತ್ತು ಇಂಥ ಪರಿಸ್ಥಿತಿ ನನ್ನ ಪಾಲಿಗೆ ಬರುವುದಿಲ್ಲ. ಅಂದ್ರೆ ಅಂತ ಕಾರ್ಯಕ್ಕೆ ನಾನು ಹೋಗುವುದು ಇಲ್ಲ. ಸುಳ್ಳು ಹೇಳ್ಬೇಡಿ. ಎಂತ ಸುಳ್ಳು ಹೇಳಬೇಡಿ. ಯಾಕೆ ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತೀನಿ? ಆತ್ಮವಂಚನೆ ಮಾಡಿಕೊಳ್ಳುವುದು ನೀವಾಗ. ಅಲ್ಲ, ನಿಮ್ ಬಗ್ಗೆ ನಂಗೆ ಇದ್ದದ್ರಲ್ಲಿ ಒಂದು ಸಮಾಧಾನ ಉಂಟು. ಏನು ಸಮಾಧಾನ? ಏನೇ ಇದ್ರು ಕೆಲವೊಂದು ಸತ್ಯವನ್ನು ನೀವು ಒಪ್ಕೊಳ್ತೀರಿ. ಕೆಲವೊಂದಲ್ಲ, ಸತ್ಯ ಆದ್ರೆ ಎಲ್ಲ ಒಪ್ಕೊಳ್ತೀರಿ. ಅಂತದ್ರಲ್ಲಿ ಇದನ್ನ ಯಾಕೆ ಮರ್ತೀರಿ? ಇದು ಸತ್ಯ ಅಲ್ಲ, ಹಾಗಾಗಿ ಮರುತ್ತೆ. ಸ್ವಾಮಿ ನೆನಪು ಮಾಡ್ಕೊಳ್ಳಿ. ನೆನಪು ಇದ್ರಲ್ಲ ಮಾಡ್ಕೊಳ್ಳೋದು. ಯಥಾರ್ಥ ಹೇಳ್ತೇನೆ, ನನಗ್ ಮೊದ್ಲು ಉಂಟಲ್ಲ ಗತಿಗೋತ್ರ ಇರ್ಲಿಲ್ಲ. ಈಗ ಯಾವಾಗ ನೀವು ನನ್ನ ಇಟ್ಟುಕೊಂಡ್ರ ನಮ್ಮ ಇದಕ್ಕೊಂದು ತೊಂದರೆ ಇಲ್ಲ. ಯಾವುದಕ್ಕೆ? ಅದಕ್ಕೆ ನಾನಲ್ಲ ಜನ, ಬೇರೆ ಇರಬೇಕು ಅದಕ್ಕೆ ಜನ. ಇಲ್ಲ ನೀವೇ. ನೀ ಸುಮ್ಮನೆ ನೋಡು. ಅಧಿಕಾರದಲ್ಲಿ ನಾನು ಇದ್ದೆ ಎನ್ನುವ ಕಾರಣಕ್ಕೆ ಬಂದು ಅಪವಾದ ಹಾಕಬೇಡ. ಅಧಿಕಾರದಲ್ಲಿ ನಾನು ಇದ್ದೆ ಎನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಅಪವಾದ ಒಂದನ್ನು ಹಾಕಬೇಡ. ಹಾಕಿದರೆ ಹಿಡಿದ ಕತ್ತಿಯಿಂದ ಅಲ್ಲ, ಅವರಿಗೂ ಆಶ್ಚರ್ಯ ಆಯ್ತು. ಯಾಕೆ ಈ ವೇಷವನ್ನು ನೀನು ಮಾಡ್ತೀಯಲ್ಲ ಅಂತ ಆಶ್ಚರ್ಯದವ್ರಿಗೆ. ನಮಗೆ ಯಾವ್ಯಾವ ವೇಷ ಅಂತ ಹೇಳುವಾಗಿಲ್ಲ. ಅದು ಎಲ್ಲದರಲ್ಲಿ ಪರಿಣಿತಿ ಹೊಂದಿದ್ದು ಹಾಗೆ ಅಲ್ವೇ? ಪರಿಣಿತಿ ಹೊಂದಿದ್ದೇನ ಬಿಟ್ಟಿದ್ದೇನ ಪ್ರಶ್ನೆ ಬೇರೆ. ಉಳಿದ ದಿವಸಕ್ಕೆ ಯಾವ ವೇಷ ಆದ್ರೂ ಅಡ್ಡಿಲ್ಲ. ಹೌದು, ಆ ವಿಚಾರಕ್ಕೆ ನಾನು ಬಂದಿದ್ದೆ. ವೇಷ ಯಾವುದಾದ್ರೂ ತೊಂದರೆ ಇಲ್ಲ. ಹಾಗಂತ ವೇಷ ಮಾಡಬೇಕಾದ್ರೆ ಸಮಯ ಸಂದರ್ಭ ಅಂತ ಬಂದಿರ್ತದೆ. ಈ ವೇಷ ಮಾಡೋದಕ್ಕೆ ಏನಂತ ಸಂದರ್ಭ ನಿನಗೆ? ಅದು ಬಂತು, ಅದು ಹೇಳುತ್ತೆ. ಅದ್ರ ಮೊದಲು ಇದೊಂದು ಯಾರಿಗೆ ಕೊಡುವುದು ಅಂತ ಗೊತ್ತಿಲ್ಲ. ಪುಣ್ಯಾತ್ಮ ಸೀರೆ ಸಿಗ್ತದೆ ಅಂತ ಅಷ್ಟೊತ್ತಿಗೆ ಬಂದಾಗ ಉಂಟ. ಮೊದಲಿರ್ಲಿಲ್ಲ, ಮೊದಲಿದ್ದವರಿಗೆ ಕೊಡುವ ಅಂತ ಈಗ ತಿರುಗಿದೆ. ಇವರು ಯೋಗ, ನೀವಿನ್ನು ಇದ್ರ ಪ್ರಕರಣದಲ್ಲೇ ಇದ್ರಿ. ಗೊತ್ತಾಯ್ತು. ನಾನು ಹೋಗಿ ಬೇವನ್ನರಸವರ ಮೇಲೆ ಬರಬೇಕು ಅಂತ ನಾನು ಹೇಳಿದ್ದೇನೆ. ನಿಮ್ ಬಗ್ಗೆ ತಿಳ್ಕೊಳ್ಬೇಕು. ಓದಯ್ಯ, ತಿಳ್ಕೊಳ್ಬೇಕು ಅಂತಾದ್ರೆ ಯಾವತ್ತೂ ಉಂಟಲ್ಲ ನಿಜವನ್ನು ಮರೆಸಬೇಕು. ಹೌದು. ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಮ ಜನ ಅಂತ ಗೊತ್ತಾದ್ರೆ ಅಂತರಂಗದಲ್ಲಿ ಇದ್ದದ್ದನ್ನು ಯಾರು ಹೇಳುವುದಿಲ್ಲ. ಹೊಗಳುತ್ತಾರೆ. ಇವತ್ತಿನ ಪ್ರಪಂಚ ಹೇಗೆ ಅಂತ ನಿಮ್ಗೂ ಗೊತ್ತು. ಹೌದು. ಹಾಗಾಗಿ ವೇಷ ಧರಿಸಿದೆ. ಯಥಾರ್ಥಕ್ಕೆ ಮೊದಲು ಯಾವ ವೇಷ ಆಗ್ತದೆ ಗೊತ್ತಾ? ಯಾವುದು? ಬ್ರಾಹ್ಮಣರ ವೇಷ. ಬ್ರಾಹ್ಮಣರ ವೇಷವ? ಹೌದು. ಅದು ಯಾಕೋ? ಖರ್ಚಿಲ್ಲ ಅದಕ್ಕೆ. ಅಂದ್ರೆ ಅತಿ ಕಡಿಮೆ ವೇಷ ಆಗಬೇಕಾದೇ ವೇಷ. ಅದು ಹೇಗೆ? ವೇಷ ಅಂತ ಗೊತ್ತಾಗದೆ ಹೋದ್ರೆ ಹೋದಲ್ಲೆಲ್ಲ ಗೌರವ ಸಿಗುವುದಿದ್ರು ಬ್ರಾಹ್ಮಣಕ್ಕೆ, ಖಂಡಿತ ಬ್ರಾಹ್ಮಣರಿಗೆ. ಯಾಕೆ? ಹಾಗಾಗಿ ಪ್ರಾಮಾಣಿಕರು ಅವರು, ಮತ್ತೆ ಅವರನ್ನ ದೇವರ ನೆಲೆಯಲ್ಲಿ ಕಂಡಿರ್ತಾರೆ ಅಲ್ವಾ? ಆ ಕಾರಣಕ್ಕೆ ಆ ವೇಷ ಹಾಕದೆ. ಯಾಕೆ? ತಲೆಗೊಂದು ಜುಟ್ಟು, ಹಣೆಗೊಂದು ಬೆಟ್ಟು, ಹೆಗಲಲ್ಲಿ ಜನವಾರ ಹುಟ್ಟು, ಕೈಯಲ್ಲಿ ದರ್ಬೆ ಕಟ್ಟು, ಕೊರಳಲ್ಲಿ ದುರಾಕ್ಷಿ ತೊಟ್ಟು, ಪಾಣಿ ಪಂಜಿ ಹುಟ್ಟು, ಇದು ಬ್ರಾಹ್ಮಣ ವೇಷದ ಗುಟ್ಟು. ಇದನ್ನ ಸರಿ ತಿಳ್ಕೊಂಡಿದ್ದೀನ? ಅದಿಷ್ಟು ಗೊತ್ತು. ಆಮೇಲೆ ಅದ್ರ ಆಚೆ ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ?
ವೇಷ ಮಾಡ್ಲಿಕ್ಕೆ ಅಡ್ಡಿಲ್ಲ ಬಿಟ್ರೆ ಮತ್ತೆಲ್ಲಾದ್ರೂ ಮಂತ್ರಗಿಂತ್ರ ಹೇಳು ಬಂದ್ರೆ ಆಚರಣೆ ಮಾಡುವ ಸಂದರ್ಭ ಬಂದ್ರೆ ಎಲ್ಲೋದ್ರು ನಮ್ದು ಗಜಾನನಂ ಭೂತ ಬಿಟ್ರೆ ಬೇರೆ ಅದಾದ್ರೂ ಒಂದು ಗೊತ್ತುಂಟಲ್ಲ. ಯಾಕೆಂದ್ರೆ ನಮ್ಮಂತವನೊಂದು ಪಾಪಿ ಮಗ ಮದುವೆ ಮಾಡಿಸಿದ್ನಂತೆ ಅವ ಯಾ- ಅವನು ಹಂಗೆ ಅಲ್ಲೂ ಗಜಾನನಂ ಭೂತ ಗಣಾದಿ ಹೇಳೇ ಮಾಡ್ತಾನ. ಮದುವೆಯಲ್ಲಿವಾ? ಎಂತ ಪರಿಸ್ಥಿತಿ ನೋಡಿ. ಹಾಗೆ ನಮ್ಗದು ನಿನ್ನೆ ಸುದ್ದಿ ಬಂತು, ಹಾಗೆ ಒಂದು ಆಗಿದೆ ಮದುವೆ ಅಂತ. ಇದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿದೆ. ಹಾಗೆ ವೇಷ ಮಾಡ್ಕೊಂಡು ಹೋಗುವಾಗ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಅಂತ ಇತ್ತು. ಹೌದು. ಒಂದು ನಾನು ಮಾಡಿದ ವೇಷ ಎಷ್ಟರ ಮಟ್ಟಿಗೆ ಸಫಲತೆ ಉಂಟು ತಿಳ್ಕೊಳ್ಳಿಕ್ಕೂ ಗೊತ್ತಾಗ್ತದೆ ಅಂತ ಒಳಗೋದೆ. ಒಳಗೆ ಹೋಗಿ ನೋಡ್ತೇನೆ, ಏನು ಸಾಲಾಗಿ ಕೂತಿದ್ದಾರೆ ಊಟಕ್ಕೆ. ಒಂದು ಕಡೆ ಮುದುಕರು, ಇನ್ನೊಂದು ಕಡೆ ಮಾಣಿಕ್ಗಳು. ನಾನು ಆ ಮುದುಕರಿದ್ದಲ್ಲಿ ಹೋಗ್ಲಿಲ್ಲ. ಯಾಕೆ? ಅಲ್ಲ ಅಪಾಯವ. ಬಡಿಸ್ಲಿಕ್ಕೆ ಬಂದವ್ರು ಏನೇ ತಂದ್ರು ನಂಗ್ ಬೇಡ, ಕಷ್ಟ ಮುಂದೋಗ್ಲಿ ಅಂತರು. ಹೌದು. ಆಗೇನಾಗ್ತದೆ, 4 ಜನ ಮುದುಕರು ಹೀಗೆ ಹೇಳ್ಬಿಟ್ರೆ 5ನೇ ಅವನು ನನ್ನ ನೋಡದೆ ಬಡಿಸ್ಕೊಂಡು ಹೋಗ್ತೇ ಇರ್ತಾವ. ಯಾಕೆ? ಈ ಸಾಲಲ್ಲಿದ್ದವರು ಪೂರ್ತಿ ಹೆಚ್ಚು ಕಡಿಮೆ ಹಾಗೆ ಅಂತ. ಆದ್ರಿಂದ ಅಲ್ಲಿ ಹೋಗ್ಲಿಲ್ಲ. ಮಾಣಿಗಳಿದ್ದಲ್ಲಿ ಹೋಗಿ ಕೂತೆ. ಬಲ್ಲವರು ಮಾತು ನೋಡಿದ್ರೆ ಮಾಣಿ, ಉಂಡ್ರು ಗೋಣಿ, ಸರಿ ತಕೊಳ್ಳುವ ಅಂತ ಹೋಗಿ ಕೂತೆ. ಕೂತಾಗ ನೋಡಿ ಬಾಳೆ ಎಲೆ ಹಾಕಿದ್ರು ತುಳಿದ್ರು ಒಂದೊಂದೇ ಬಂತು ನೋಡಿ. ಹಪ್ಪಳ ಉಪ್ಪಿನಕಾಯಿ ಉಪ್ಪಿನಿಂದ ಶುರುವಾದ್ದು ಇಷ್ಟಿಷ್ಟೇ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಬಾಳೆ ಎಲೆ ತುಂಬೋಯ್ತು. ಅದು ಎಷ್ಟು ಬಗೆ. ಬ್ರಾಹ್ಮಣರು ಊಟ ಅಂದ್ರೆ ಹಾಗೆ ಬಗೆ ಹೆಚ್ಚು. ನಮ್ಮಂತವ್ರು ಹೋದ್ರೆ ಎಲ್ಲ ಒಂದೇ ಬಗೆ ಆಗ್ತದೆ. ಎಲ್ಲ ಕಲ್ಸ್ ಹಾಕ್ತೀನಿ ಹೇಳಿ ಸುಖ ಇಲ್ಲ. ಎಲ್ಲ ಬಡಿಸ್ತಾ ಇದ್ದಾರೆ. ಆದ್ರೆ ಒಬ್ರು ಕೈ ಹಾಕೋದಿಲ್ಲ. ಯಾಕೆ ಅಂತ ವಿಚಾರ ಮಾಡ್ತಿದ್ದೆ ನಾನು. ಅಷ್ಟು ಹೊತ್ತಿಗೆ ತಕೊಳ್ಳಿ ಮೇಲೊಬ್ರು ಭಟ್ರು ಬೊಬ್ಬೆ ಹಾಕೇ ಬಿಟ್ರು. ಒಬ್ಬೆ ಹಾಕಿದ್ರ? ಯಾಕೆ? ಏನಾಯ್ತು? ಸೀದಾ ಅದೆಂತ ಅಂದ್ರೆ ಸೀದಾ ಕಂದ ಮಾಸ್ತರ ಆಕಸ್ಮಿಕ ಮರಣಂ. ನನಗೆ ಗೊತ್ತಿಲ್ಲ. ಅಲ್ಲ ಅವ್ರು ಹೇಳಿದ ಹಾಗೆ ಇವ್ರು ಎಂತಕ್ಕೆ ವಯಸ್ಸಾದವರು ಯಾರು ಸುದ್ದಿ ಹೇಳ್ತರು, ಯಾರು ಹೋದ್ರು ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಅಂತ ಆಕಸ್ಮಿಕ ಮರಣ ಅಂದ್ರು. ಆ ಕಡೆ ಈ ಕಡೆ ನೋಡ್ತೆ ಹಡನು ಪಾರ್ವತಿ ಪತಿಯಲ್ಲಿ ಹಾಡು ಮಾದೇವ ಅಂದ್ರು. ಇಷ್ಟ ಆದ್ಮೇಲೆ ಬಾಳೆ ಎಲೆ ಕೈ ಹಾಕಿದ್ರು. ನಾನು ತಡ ಮಾಡ್ಲಿಲ್ಲ, ಬೇಗ ಕೈ ಹಾಕಿ ಪಕ್ಕನ ಹಿಂತಕೊಂಡೆ. ಅದ್ಯಾಕ? ಎಲ್ಲವ್ರ ಕೈ ಹಾಕ್ಲಿಕ್ಕೂ ನಾನು ಹಾಕ್ಲಿಕ್ಕೂ ವ್ಯತ್ಯಾಸ ಉಂಟು. ಏನು? ಮೊದ್ಲು ಪಾಪ ಬಾಳೆ ಎಲೆ ಕೈ ಹಾಕಿ ನಾನು ಅನ್ನದಕ್ಕೆ ಮಧ್ಯ ಕೈ ಹಾಕ್ಬಿಟ್ಟಿದ್ದೆ. ಅವ್ರು ಹಾಗಲ್ಲ, ಆಚೀಚೆ ಇದ್ದವರು ಎಲ್ಲ ಹೀಗೆ ನೀರು ಬಿಟ್ರಪ್ಪ ನೋಡ್ತಾ ಇದ್ದೆ. ನನ್ಗೆ ಲೆಕ್ಕ ಹಾಕಿದೆ. ಬಾಳೆಯಲ್ಲಿ ಸಿಹಿ ಕಜ್ಜಾಯ ಎಲ್ಲ ಉಂಟಲ್ಲ, ಅಯ್ಯೋ ಜಿಲ್ಬಿ ಹೋಳ್ಗಿ ಒಂದೆರಡು ಮಾಡ್ಲಿಲ್ಲ, ಎಲ್ಲ ಹಾಕಿದ್ದಾರೆ. ಇರುವೆ ಬರಬಾರ್ದು ಅಂತ ಬಿಡ್ತಾ ಇದ್ದಾರೆ ನೀರು. ಹಾಗೆ ತಿಳ್ಕೊಂಡೆ. ಮತ್ತೆ ಇರುವೆದು ಉಪ್ಪಟ್ಟಲ್ಲ, ಇದು ಎಂತ ಮಾಡ್ರು ಅದು ತೆಗಿಲಿಕ್ಕಾಗುದಿಲ್ಲ ಹಾಗೆ ಅಂತ ತಿಳ್ಕೊಂಡೆ. ಆದ್ರೂ ಕೊನೆಗೆ ಗೊತ್ತಾಯ್ತು ಏನು ಹೇಳ್ತಾರಂತೆ, ಎಂತ ದಡ್ಸುದ ಎಂತ ಅಂತಾರೆ. ಹಾಗೆ ಅಂತ ಸುತ್ತು ಕಟ್ಟೋದು. ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದ್ ರೀತಿ ಹೇಳ್ತಾರೆ. ಅಂತೂ ಅದು ಹಾಗಾಯ್ತು. ಆಮೇಲೆ ನಾನು ಹಾಗೆ ಮಾಡ್ದೆ, ಅಲ್ಲೂ ಹೆಚ್ಚು ಕಡಿಮೆ ಮಾಡ್ದೆ. ಅವ್ರು ಧರಿಸಿದ್ ಒಂದ್ ಬದಿಗೆ, ನಾ ಧರಿಸಿದ್ ಮತ್ತೊಂದ್ ಬದಿಗೆ. ಸಿಕ್ಕಿ ಬಿದ್ಯಾ? ಪಕ್ಕದಲ್ಲಿದ್ದ ಮಾಣಿಗಳು ಮುಖ ನೋಡ್ತರು. ಯಾವ ಶೂದ್ರ ಅವ್ರ ಹತ್ರ ಬೆಳಿನಿಗೆ ನಗಾಡ್ಕೊಂಡು ನಾ ಶುರು ಮಾಡಿದೆ. ಆದ್ರೆ ಬಡಿಸ್ಲಿಕ್ಕೆ ಬಂದವ್ರು ಏನು ಗೊತ್ತುಂಟಾ, ಏನು? ಎಲ್ಲವರು ಬಾಳೆ ಎಲೆ ನೋಡ್ತಾ ಬಡಿಸ್ತಾ ಬರ್ತಾರೆ. ನನ್ನ ಬಾಳೆ ಎಲೆ ನೋಡಿದವ್ರೆ ಮುಖ ನೋಡ್ತಾರೆ. ಅದ್ಯಾಕ? ಅಲ್ಲಿ ಹಾಗೆ ಉಂಟು ಎಲ್ಲ ಇವ ಮಾಡಿ ತಿನ್ನುವುದಿಲ್ಲ ಅಂತ. ಅಲ್ಲ, ಅದೆಲ್ಲ ಮೋಸ ಹೋದದ್ ನಾನೇ. ಈ ಊಟಕ್ಕೊಂದು ಕ್ರಮ ಇಲ್ವ ಸ್ವಾಮಿ? ಉಂಟು. ಬ್ರಾಹ್ಮಣರದ್ದು ಪದ್ಧತಿ ಉಂಟು. ಹೌದು. ನಾವು ಹೋಗಿ ಅವ್ರ ಮಧ್ಯೆ ಕೂತಿದ್ದೇವೆ. ನಮ್ಗೂ ಅವ್ರಿಗೂ ವ್ಯತ್ಯಾಸ ಏನು ಕೇಳಿ. ನಾವು ಅನ್ನ ಒಟ್ಟು ಮಾಡಿದ್ದು ಮಧ್ಯ ಹೊಂಡ ಮಾಡುದು. ಅವ್ರು ಹಾಗಲ್ಲ, ಅನ್ನ ಮಧ್ಯ ಕೈಯಾಗ ಪಾಲ್ ಮಾಡುದು. ಹಸಿಗಿಷ್ಟು, ತಂಬಳಿಗಿಷ್ಟು, ಅವ್ರ ಲೆಕ್ಕಾಚಾರ ಕ್ರಮ ಎಲ್ಲ ಉಂಟು. ಮತ್ತೆ ಆ ಪ್ರಾರಂಭದಲ್ಲಿ ಚೂರು ಹಾಕುದು ಯಾಕೆ ಅಂತ ನಂಗೆ ಗೊತ್ತುಂಟು. ಅಂದ್ರೆ ಮತ್ತೆ ಒಳಗೆ ಇಷ್ಟುಂಟು ಎನ್ನುವುದು ಪಾಪ ಊಟ ಮಾಡುವವರೆಗೂ ಗೊತ್ತಾಗ್ಲಿ ಎನ್ನುವ ಕ್ರಮಕ್ಕೆ ಏನು ಹಾಗೆ. ಆದ್ರೆ ಅವ್ರ ಆ ಕ್ರಮ ನಾ ಮಧ್ಯ ಹೊಂಡ ಮಾಡಿದ್ದೆ ಹೇಗಾಗಿದೆ, ಅದು ನಮ್ದು ಊಟವೇ ಹಾಗೆ. ಈ ಶೂದ್ರರ ಊಟ ಅಂತ ಹೇಳಿದ್ರು ಭೂತಕ್ಕೆ ಬಲಿ ಹಾಕಿದಾಗ ಮಧ್ಯ ಹೊಂಡ ಮಾಡುದು. ಹಾಗೆ ಮಾಡ್ಕೊಂಡೆ. ಅವ್ ನನ್ನ ಮುಖ ನೋಡ್ತು ಬಡ್ಸ್ಲಿಕ್ಕೆ ಬಂದವ್. ಆಗ ಸಿಕ್ಕಿ ಬಿದ್ದೆ. ಅಲ್ಲಪ್ಪ, ಅಲ್ಲಿಗೆ ಕಡ್ದ್ಬಿಟ್ಟೆ. ಒಂದ್ ಪಾಸ್ ಮಾಡಿ ಗೆದ್ದೆ ನೀರು ಕಡ್ದೆ, ಬಂದ್ ಕಡ್ದೆ. ಹಾಗೆ ಶುರು ಮಾಡ್ಕೊಂಡೆ. ಅದು ಪ್ರಶ್ನೆ ಆಗ್ಲಿಲ್ಲ. ಆದ್ರೆ ಈಗ ಇದೊಂದು ಮಾತು ಹೇಳದೆ ಹೋದ್ರೆ ನನ್ನ ಗ್ರಾಚಾರ ಇಷ್ಟಕ್ಕೆ ನಾಳೆ ಅಪವಾದ ಬಂತು. ಬ್ರಾಹ್ಮಣೋ ಭೋಜನ ಪ್ರಿಯ. ಹಿಂದೆ ಬದಿಗಿರುವ ಮಾತು ಎಂತದ್ದು ನೋಡಿ. ನಿಜವಾಗಿ ಅವ್ರ ಮಟ್ಟಿಗೆ ನಾವು ಸಂತೋಷ ಪಡಬೇಕು. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ರುದ್ರ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ. ಅಂದ್ರೆ ಬ್ರಾಹ್ಮಣರು ಬಯಸೋದು ಎಂತದ್ದು ಸೂಕ್ಷ್ಮ.
ಯಾವ್ದನ್ನು ಕೊಟ್ಟು ಸಾಕು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹೊಟ್ಟೆ ತುಂಬಿದ ಮೇಲೆ ಊಟ ಮಾಡ್ಲಿಕ್ಕೆ ಆಗ್ತದ? ಅಯ್ಯೋ ಬೇಡ ಮರೆಯ ಅಂತ ಬಾಳೆನ್ನು ಹೇಳ್ಬಿಟ್ಕೊಳ್ತಾರೆ. ಹಾಗಿದ್ರು ಅವರು ತೃಪ್ತರಾಗುವುದು ಅಂತ ಅರ್ಥ. ಇಲ್ಲೇ ಹೋದ್ರೆ ನಂಗೆ ಇದೊಂದು ತಲೆ ಬಿಸಿ ಆಗಿದೆ, ಅದನ್ನ ಗ್ರಾಚಾರ, ಅದಕ್ಕೆ ಇದು ಸೇರ್ತಿದ್ದು. ಹಾಗೆ ಊಟ ಮಾಡಿದೆ, ದಕ್ಷಿಣೆ ಬಂತು, ಬಂಗಾರದ ನಾಣ್ಯ. ದಕ್ಷಿಣೆಯ ಅದು ನಾಣ್ಯವಾಗಿ ಕೊಟ್ರು. ತಗೊಂಡೆ. ಎಲ್ಲುಂಟು? ನಾ ಕೇಳ್ತೀರಿ ಅಂತ ಗೊತ್ತಾಯ್ತು ನಂಗೆ. ಅದಕ್ಕೆ ಮೊದ್ಲು ನಾ ಸಾಲದವ್ರು ಕೊಟ್ಕೊಂಡ್ಬಿಟ್ಟೆ. ಅದಕ್ಕೆ ಕೇಳಿದ್ದಲ್ವಾ? ನಿಮ್ಗೆ ಅಗತ್ಯ ಇಲ್ಲ ಮುದ್ರೆ ನೋಡ್ಲಿಕ್ಕೆ, ನನಗ್ ಕಲ್ಪನೆ ಉಂಟು. ಹಾಗೆ ಅಲ್ಲಿಂದ ಮುಂದೆ ಹೋದೆ, ಜನಾಭಿಪ್ರಾಯ ಎಲ್ಲ ತಿಳಿದೆ. ಬ್ರಾಹ್ಮಣರ ವೇಷ ಬಿಟ್ಟು ಮತ್ತೊಂದು ವೇಷ ಹಾಕೊಂಡೆ. ಕೆಲವು ವೇಷ ಮಾಡಿದೆ ಈ ವರ್ಷ, ಹೇಳ ಸುಖ ಇಲ್ಲ. ವೇಷ ಮಾಡ್ಕೊಂಡು ಹೋಗ್ತಾ ಇರೋ ಬಗ್ಗೆ ಜನ ನಿಮ್ ಬಗ್ಗೆ ಹೇಳುದು ನೋಡ್ಬೇಕು. ಏನಂತ? ಸಾಲ್ವ, ಯಾರಿಗೂ ಸಾಲ್ವ, ಸಾಲ್ವ ಎಷ್ಟಕ್ಕೂ ಸಾಲ್ವ, ಸಾಲ್ವ ಎಲ್ಲಿಗೂ ಸಾಲ್ವ, ಸಾಲ್ವ ಹೇಗೂ ಸಾಲ್ವ, ಸಾಲ್ವ ಏನೂ ಸಾಲ್ವ. ಅದಲ್ಲ ಸಾಲ್ವಾ ಏನು ಹಾಗೆ ಹೇಳಿಲ್ಲ, ಮತ್ತೆ ಏನೂ ಸಾಲ್ವ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಏನಂತ? ನನಗೆ ಬೇಸರ ಆಗ್ಲಿಲ್ಲ. ಹಲವರು ಹೊಗಳ್ತಾ ಇದ್ದಾರೆ, ಒಬ್ಬಿಬ್ಬರು ತೆಗಳ್ತಾ ಇದ್ದಾರೆ. ಇದು ವಿಶೇಷ ಅಲ್ಲ, ಅಲ್ಲಿ ಸಮೂಹ ಯಾವುದು ಅಂತ ನೋಡ್ಬೇಕು. ಹೊಗಳುವರ ಸಂಖ್ಯೆ ಹೆಚ್ಚುಂಟು. ಇದು ಕೇಳಿದ್ದೆ ನಂಗೆ ಬೇಸರ ಆಯ್ತು. ಅಲ್ಲಲ್ಲ, ನಿಮ್ಮನ್ನು ಹೊಗಳಿದ್ದು ಹಾಗಲ್ಲ ಒಡೆಯ, ನಿಮ್ಮನ್ನು ಹೊಗಳುವುದಿದ್ದದ್ದೇ. ನಾನು ಹುಡುಕ್ಲಿಕ್ಕೆ ಹೊರಟದ್ದೇನು, ಅದಕ್ಕೆ ಏನಾದ್ರೂ ವಿಷಯ ತರಬೇಕಪ್ಪಲ್ಲ, ಏನು ಸಿಗ್ಲಿಲ್ಲಲ್ಲ. ಹೀಗೆ ಲೆಕ್ಕ ಹಾಕಿ ಇನ್ನೇನು ಮಾಡುದು ಅಂತ ನಾನು ಏನ್ ಮಾಡಿದೆ ಗೊತ್ತಾ? ಏನು ಮಾಡಿದೆ? ಕಾಶಿಗೆ ಹೋದೆ. ಕಾಶಿಗೆ ಯಾಕ? ಕಾಶಿ ಯಾತ್ರೆ ಏನಾದ್ರೂ ಉಂಟಾ? ಇಲ್ಲ. ಮತ್ತೆ ಇದು ನನಗೆ ಗೊತ್ತಿದ್ದಾಗ ನಾನು ಯಾವ ಪಾಪದ ಕೆಲಸ ಮಾಡ್ಲಿಲ್ಲ. ಮತ್ತೆ ಯಾರದ್ದು? ಆದ್ರೂ ಕಾಶಿಗೆ ಹೋದೆ. ಯಾಕೆ? ನಾ ಮಾಡಿದ ಪೂರ್ತಿ ನಿಮ್ ಕೆಲಸ. ಅಂದ್ರೆ ಅದು ಪಾಪದ ಕೆಲಸ ಅಂತ ಹೇಳುದ ನೀನು? ಆಗಿದ್ದಿದ್ರೆ ನಿಮ್ಮ ಕಲಿನಲ್ಲೇ ಅದೊಂದು ಮುಗಿದು ಹೋಗ್ಲಿ. ಸ್ವಾಮಿ ಕಾರ್ಯದಲ್ಲಿಯೂ ಸ್ವಕಾರ್ಯ ಎರಡು ಆಗ್ಲಿ ಅಂತ ನಾ ಕಾಶಿಗೆ ಹೋದೆ. ಸರಿ, ಕಾಶಿಗೆ ಹೋಗಿ ನೋಡುವಾಗ ನೋಡ್ಬೇಕು, ಏ ದೇವ್ರೇ ನಿಮ್ಮ ಬಗ್ಗೆ ಅಲ್ಲೂ ಹೋಗ್ಲಿಕ್ಕೆ ಹೇಗೆ ಹೊಗಳ್ತಾ ಇದ್ದಾರೆ. ಆದ್ರೆ ಒಂದು ನನಗೆ ಸಮಾಧಾನ ಉಂಟು. ಏನು ಸಮಾಧಾನ? ಈಗಿನ ಯುವ ಜನಾಂಗ ಪೂರ್ತಿ ನೀನು ಎಳೆದು ಬಿಟ್ಟಿದ್ದೀರಿ. ಎಂತದ್ದು? ಈಗಿನ ಯುವಕರ ಬಾಯಿ ನೀವೇ. ಅಯ್ಯೋ ನೋಡ್ಬೇಕು, ಅಲ್ಲಲ್ಲಿ ನಿಮ್ ಭಾವಚಿತ್ರ. ಅಲ್ಲಂತೂ ಕೆಲವು ಯುವಕ ಸಂಘದವರು ನಿಮ್ ದೊಡ್ಡ ಭಾವಚಿತ್ರ ಹಾಕಿ ಹೂವಿನ ಹಾರ ಹಾಕಿ ಅಲ್ಲಿ ಬುಡದಲ್ಲಿ ಕಡ್ಡಿ ಹಚ್ಚಿಟ್ಟು ಹಾಗಲ್ಲ, ದೇವರು ಎನ್ನುವ ಭಾವನೆ ಪೂಜಾರಿಯವಾಗಿ ಕಾಡಿಕೊಳ್ಳುವುದು. ಹೌದು, ಅದು ಮತ್ತೆ ನಿಮ್ ಬಗ್ಗೆ ಪ್ರಜ್ಞೆ ಎಲ್ಲ ಉಂಟು. ಮಂಗಳಂ ಜಯ ಜಯ ಮಂಗಳಂ, ಮಂಗಲ ಮಂಗಲ ಸಾಲ್ವೇಶಗೆ ಬತ್ತಲೆ ನಿಂದಿಯ ಸಾಲ್ವನಿಗೆ. ಯಾರು ಬತ್ತಲ ನಿಂತದ್ದು? ಯಾರು ನನಗೆ ಕೊಟ್ಕೊಳ್ಳಿಕ್ಕೆ ಏನು ಇಲ್ವಾ? ಅವ್ರ ಭಾವನೆ ನಮ್ದು ಅಲ್ಲ. ನೀವು ಎಲ್ಲಿ ನೋಡಿ, ಹಾಗೆಲ್ಲ ಹೇಳ್ಬೇಡ. ನಿಂದ್ಯಾ ಸ್ತುತಿ ದೇವರಿಗಿಲ್ವಾ? ಉಂಟು. ಅಂದ್ಮೇಲೆ ಮತ್ತೆ ಅವ್ರ ಭಕ್ತರ ಭಾವನೆ ಅವ್ರದ್ದು. ಬಹುಶಃ ಹೀಗಿರ್ಬೇಕು. ಭಕ್ತರಿಗಾಗಿ ನಿಂತ ಸಾಲ್ವಾ, ನೀನು ಬೆತ್ತಲ ನಿಂತೆ ಮಾಡಿದೆ. ಆಗ ಬತ್ತಲೆ ನಿಂದಿಯ ಸಾಲ್ವನಿಗೆ ಬತ್ತಲೆಯೊಳ್ಳು ವ್ಯವಹರಿಸವ. ಯಾರದು? ಅವರು ಭಜನೆ ಮಾಡ್ತೇ ಇದ್ರು, ನಾನು ಆ ಬದಿ ನೋಡ್ಲಿಲ್ಲ. ನನಗಿದು ಹೊತ್ತಲ್ಲ, ಇನ್ನೇನ್ ಮಾಡುದು ಅಂತ ಹೆಣ್ಣು ವೇಷ ಮಾಡ್ಕೊಂಡು ಬಾವಿಕಟ್ಟೆಗೆ ಹೋದೆ. ಅಲ್ಲಿ ಹೋಗುವಾಗ ಒಡೆಯ ವಿಶೇಷ ಏನು ವಿಶೇಷ? ಕಾಶಿಯಲ್ಲಿ ದೊರೆಯ ಪ್ರತಾಪ ಸೇನಾಕ್ಯ ನಿಂಬವನಿಗೆ, ದೊರೆಯ ಪ್ರತಾಪ ಸೇನಾಕ್ಯ ನಿಂಬವನಿಗೆ ಪರಮರೂಪದ ಸುಂದರಿಯರು, ಪರಮರೂಪದ ಸುಂದರಿಯರು ಇರುವರು. ತರಳೆಯರ್ ಅಂಬೆ ಅಂಬಿಕೆ ಅಂಬಾಲಿಕೆ, ತರಳೆಯರ್ ಅಂಬೆ ಅಂಬಾಲಿಕೆ ಎಂಬರು. ಮೂರು ಮಂದಿ ಬಾಲೆಯರು, ಯಾರು ಮೂರು ಮಂದಿ ಬಾಲೆಯರು.
ವಯಸ್ಸಿನಲ್ಲಿಯೂ ಹಾ. ನೀ ಮಾಡುವ ಕೆಲಸದಲ್ಲಿ ಹಾ. ನಿಷ್ಠೆ ಬಿಡ್ಲಿಲ್ಲ ನೋಡು ನೀನು. ಎಂತ ನಿಮ್ ಲೆಕ್ಕ ನಾನು ನಿವೃತ್ತಿ ತಗೋಬೇಕಿತ್ತ? ಹಾಗಲ್ವ, ಈ ವಯಸ್ಸಿಗೂ ಆ ಪ್ರಾಮಾಣಿಕತೆ ಉಂಟಲ್ಲ. ಅಲ್ಲಲ್ಲಲ್ಲಲ್ಲ. ಅದು ಅದ್ರ ಅರ್ಥ ಏನು ಗೊತ್ತಾ? ಅಯ್ಯೋ ನೀವು ಕೊಟ್ಟ ಸಂಬಳ ತಕೊಂಡು ನನಗೆ ಎಂತದ? ಇದಕ್ಕೆ ಕೆಲಸ ಮಾಡ್ಬೇಕಲ್ಲ ಅಂತ ಮಾತಾಡ್ದೆ. ಆ ನಿಯತ್ತು. ಯಾಕೆ ನೀವು ಕೊಡೋದು ತಿಂಗಳ ತಲೆ ಮೇಲೆ ನಂಗೂ ಗೊತ್ತುಂಟಲ್ಲ. ಕೊಟ್ಟ ವೇತನಕ್ಕೆ ಹಾ. ದುಡಿತಾ ಇದ್ದೇನೆ. ಹಾ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಹಾ. ಆಗದೆ ಹೋದ್ರು ಆದಾಗೆಲ್ಲ ಮಾಡುದು. ಎಂತ ಪರಿಸ್ಥಿತಿ. ನಿನಗೆ ಆಗುದಿಲ್ಲ ಅಂತ ಏನೂ ಇಲ್ಲ, ಎಲ್ಲವೂ ಆಗ್ತದೆ. ಹೌದೌದು, ಹೀಗೆ ಹೇಳ್ಕೊಂಡೆ ಪಾಪ ಹೊಸಬರು ಹಾಕದೆ ನಮ್ಗೆ ದುಡಿಸ್ತೀರಿ ನೀವು. ಇದೇ ಒಂದು ಶಬ್ದ ಹೇಳಕ್ಕೆ ನಮ್ಗೆ ಅಂತ. ಯಾಕೆ ಆಗಿನ ಕಾಲದಲ್ಲಿ ನಾವೇನು ಕೇಳುವುದಿಲ್ಲ, ನಿಮ್ಗೆ ಅದು ಗೊತ್ತು. ಅದಲ್ವೋ, ನಿನಗೆ ಬೇಡಿಕೆ ಉಂಟು. ಹಾ ಹಾ ಹಾ, ನಾನೊಂದು ಬೇಡಲಿಲ್ಲ ಬಿಟ್ಟರೆ ನಂಗೆ ಬೇಡಿಕೆ ಉಂಟು. ನೀವು ಹೇಳಿದ್ದು ಹೌದೇ. ಹಾಗೆ ಒಡೆಯ, ನಾನು ಯಥಾರ್ಥಕ್ಕೆ ಎಲ್ಲ ಹೋಗಿ ನೋಡ್ತೇನೆ. ಕಾಶಿಯಲ್ಲಿ ಮಾತ್ರ ಭಾರಿ ವಿಶೇಷ. ವಿಶೇಷವ? ಅಯ್ಯೋ, ಒಂದು ಕಡೆ ಹೀಗೆ ನೋಡ್ತೇನೆ, ಏನು ಮರವೇ ಕಡಿತಿದ್ರು, ಮಾವಿನ ಮರ. ಯಾಕ? ಆ ಕಡೆ ನೋಡ್ತೇನೆ ಬಿದಿರು ಹಿಂಡು ಬುಡ ಸಹಿತ ಕಡ್ದು ಹೊತ್ಕೊ ಬರ್ತಾರೆ. ಬಹುಶಃ ಹೀಗಿರ್ಬೇಕು. ಏನು? ಕಾಶಿಯ ಹಾ. ದಕ್ಷಿಣ ಸ್ಮಶಾನದಲ್ಲಿ ಯಾವತ್ತೂ ಬೆಂಕಿ ಉರಿತಾ ಇರ್ತದೆ ಅಂತ. ಹೌದು, ಬಹುಶಃ ಬೆಂಕಿ ಹಾಕ್ಲಿಕ್ಕೆ ಇರ್ಬೇಕು. ಅದು ಸರಿ ಬೇಯಿಸುವುದಿಲ್ಲ, ಅರ್ಧಂಬರ್ಧ ತೆಗೆದು ಹೊಳೆಗೆ ಬಿಸಾಡ್ತಾರೆ ನದಿಗೆ ಅಂತ ಸುದ್ದಿ ಉಂಟು ನಂಗೆ. ಅದು ಪೂರ್ಣ ಅಲ್ಲ. ಆದರೆ ಏನು ಸಾಂಕ್ರಾಮಿಕವೋ ಎಂಥದ್ದು ಅಂತ ಲೆಕ್ಕ ಹಾಕಿದೆ. ಅದು ಅಪರಕ್ಕೆ ಈಗ ಮತ್ತೊಂದಕ್ಕೆ ತಂದದ್ದಲ್ಲ ಸ್ವಾಮಿ, ಎಲ್ಲಾನು ಶೃಂಗಾರ ಮಾಡ್ಲಿಕ್ಕೆ. ಹಾಗಿದ್ರೆ ಈ ಶೃಂಗಾರ ಯಾಕೆ ಏನು ತಿಳ್ಕೊಳ್ಬೇಕು ಅಂತ ನಾನು ಕೇಳಿದಾಗ ಸತ್ಯ ವಿಷಯ ಗೊತ್ತಾಯ್ತು. ಕಾಶಿಯ ದೊರೆ ಪ್ರತಾಪ ಸೇನ, ನಿಮಗೂ ಗೊತ್ತಿರಬಹುದು. ಅವನಿಗೆ ವಿಶೇಷ ಅಂದ್ರೆ ಅವನಿಗೆ 3 ಜನ ಹೆಣ್ಮಕ್ಳು. ಆ 3 ಜನ ಮಕ್ಕಳು ಇರೋದು ವಿಶೇಷವ? ಅಲ್ಲಿ ವಿಶೇಷ ಉಂಟು. ಅದ್ಯಾಕೆ ವಿಶೇಷ? 3 ಹೆಣ್ಣೆ. ಆಗ್ಲಪ್ಪ, ಕೆಲವರು 4 ಹೆಣ್ಣು ಇರುವುದಿಲ್ಲ. ಅಲ್ಲ, ಎಷ್ಟು ಆದೀತು ಅದೇ ಹೇಳು. ಅದಲ್ಲ ವಿಷಯ. ಆ 3 ಜನ ಹೆಣ್ಮಕ್ಳಿಗೆ ಪ್ರಾಯ ಬಂದಿದೆ. ಅದು ವಿಶೇಷವ? ಪ್ರಾಯ ಬಂದದ್ದು ವಿಶೇಷ ಅಲ್ಲ, ಮದುವೆ ಸಿದ್ಧತೆ. ಮದುವೆ ಸಿದ್ಧತೆ. ಆ ಮದುವೆ ಎಲ್ಲ ಮದುವೆ ಹಾಗಲ್ಲ, ಅಲ್ಲೊಂದು ನಿರ್ಣಯ ಉಂಟು. ಏನು ನಿರ್ಣಯ? ವಿಕ್ರಮ್ ಪಣ್, ವಿಕ್ರಮ್ ಪಣ್, ವಿಕ್ರಮವೇ ಪಣ ಅಂತ ನಿರ್ಣಯ ಮಾಡಿದ್ದಾರೆ. ಕ್ರಮ ಹೇಗೆ? ದೇಶಾಧಿಪಾಲಕರಿಗೆಲ್ಲ ಲೇಖನ ಕಳಿಸಿದ್ದಾರೆ. ಸರಿ. ಎಲ್ಲರೂ ಸೇರಿ ಅಲ್ಲಿಗೆ ಬಂದವರಲ್ಲಿ ಏನು ಪಣ ಅಂತ ಕೇಳಿದ್ರೆ ಒಬ್ರಿಗೊಬ್ರು ಹೊಡ್ಕೊಳ್ಳುದು. ಎಲ್ಲವರನ್ನು ಯಾರು ಒಬ್ಬಾತ ಗೆಲ್ತಾನೋ ಅವನಿಗೆ 3 ಜನರ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡುವುದಂತೆ. ಅದು ಅವನಿಷ್ಟ. ಅವನಿಷ್ಟವೇ. ಆದ್ರ ಪ್ರತಾಪ ಸೇನ ಬುದ್ಧಿವಂತಿಕೆ ನೋಡಿ. ಯಾವುದು? ಹೇಳಿಕೊಳ್ಳಿಕ್ಕೆ ಪರಾಕ್ರಮದಲ್ಲಿ ಅವನ ಭಯಂಕರ ಏನೂ ಇಲ್ಲ. ಇಲ್ವೇ ಇಲ್ಲ. ಈಗ ನಿಮ್ದೆಲ್ಲ ವಿಷಯ ತಕೊಂಡ್ರೆ ಅವನು ಲೆಕ್ಕಕ್ಕೆ ಇಲ್ಲ. ಆದ್ರೆ ಧರ್ಮಕ್ಷೇತ್ರ ಅದು. ಅಲ್ಲಿಯ ಧರ್ಮಾಧಿಕಾರಿಯಾಗಿದ್ದವನೇ ಬಿಟ್ಟರೆ ಅವನ ಬುದ್ಧಿವಂತಿಕೆ ಏನು ಅಂತ ಕೇಳಿದ್ರೆ ಏನು? ಈ ರೂಪದಲ್ಲಿ ಪರಾಕ್ರಮಿಯಾದಂತ ಅಳಿಯನನ್ನು ಪಡೆಯಬೇಕು. ಒಳಬುದ್ಧಿ. ಅಲ್ಲಿ ಅವನು ತಾನು ಬುದ್ಧಿವಂತ ಅಂತ ಲೆಕ್ಕ ಹಾಕಿದ್ದಾನೆ. ನನ್ನ ಲೆಕ್ಕ ಅವ ಹೆಡ್ಡನೆ. ಅದು ಯಾಕೆ ಹೆಡ್ಡ? ವಿಚಾರ ಮಾಡಿ ಹೇಳು. ಯುದ್ಧದಲ್ಲಿ ಎಲ್ಲವರನ್ನು ಗೆಲ್ಲಬೇಕು ಅಂತಾದ್ರೆ ಗೆದ್ದಾನು. ಆದರೆ ಯುದ್ಧ ಅಂತ ಹೇಳಿದ್ರೆ ಯಾವ ಅಂಗ ಹೋಗ್ತದೆ ಅಂತ ಹೇಳಲಿಕ್ಕಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ, ನಿರ್ಣಯ ಇಲ್ಲ. ಇಲ್ಲಪ್ಪ. ಬೇಕಾದ ಅಂಗವೇ ಹೋದ್ಮೇಲೆ ಈ 3 ಜನರ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ರ ಪರಿಸ್ಥಿತಿ ಲೆಕ್ಕ ಹಾಕಿ ನೀವು ಅವ ಯಾವ ರೂಪದ ಬದುವಂತ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾ ಲೆಕ್ಕ ಹಾಕಿದ್ದು ಏನು? ಅಲ್ಲಿ ಬರಬೇಕಾದವರು ಮೊದಲಾಗಿ ಯಾರು? ಪರಾಕ್ರಮಿಗಳಿಗೆ ಆಹ್ವಾನ ಅಂತಾದ್ರೆ ಮೊದಲು ನಮ್ಮ ಒಡೆಯ ಇರಬೇಕು. ಎಲ್ಲಿ ಕೆಂಪು ಮುಂಡಾಸ ಅಂತ ಹುಡುಕಿದ್ದು ನಾನು, ಎಲ್ಲೂ ನೋಡಿದ್ರು ನೀವಿಲ್ಲ. ನನಗೆ ತಲೆ ಬಿಸಿ ಆಯ್ತು. ಆಮೇಲೆ ಅಲ್ಲಿಂದ ಹೊರಟು ಒಂದೊಂದೇ ವಿಷಯ ತಿಳ್ಕೊಂಡು ಕೆಲವರ ಹತ್ರ ಮಾತಾಡಿ ವಿಷಯ ಕೆದಕಿ ಹೊರಗೆ ತೆಗೆದಾಗ ನನಗೆ ವಿಷಯ ಗೊತ್ತಾಯ್ತು. ಏನು ಗೊತ್ತಾಯ್ತು? ಎಲ್ರಿಗೂ ಲೇಖನ ಕೊಟ್ಟಿದ್ದಾನೆ. ನಿಮಗೆ ಲೇಖನ ಬರಲಿಲ್ಲ ಅಂದ್ರೆ ಅವನ ಕಲ್ಪನೆ ಬೇರೆ. ಏನು ಕಲ್ಪನೆ? ಅವ ಬಿಡಿ, ನಿಮಗೆ ಲೇಖನ ಕೊಡದೆ ಹೋದ್ರು ಹೋಗ್ಲಿ. ಇನ್ನೊಂದು ಗುಟ್ಟುಂಟು. ಏನು ಗುಟ್ಟು? ಹಸ್ತಿನಿಗೂ ಲೇಖನ ಹೋಗ್ಲಿಲ್ಲ ಎನ್ನುವುದು ವಿಷಯ ಬಂದಿದೆ. ಆ ಕ್ಷಣದಲ್ಲಿ ಅಲ್ಲಿಂದ ಓಡ್ದವ ಇಲ್ಲಿ ಬಂದು ನಿಂತಿದ್ದಾನೆ. ಇದು ಪ್ರತಾಪ ಸೇನ ಬುದ್ಧಿವಂತಿಕೆ.